ಆದಿಕಾಂಡ 12ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವೆ. ಈ ವಾಕ್ಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಸ್ಪಷ್ಟವಾಗಿ ನೇರವಾಗಿ ಹೇಳುತ್ತಾ ಇದ್ದಾರೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ ಎಂಬುದಾಗಿ ಇಲ್ಲಿ ಗಮನಿಸುವಂತ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಆಶೀರ್ವಾದವನ್ನೇ ನುಡಿಯುತ್ತಾ ಇದ್ದಾರೆ. ಆದರೆ ಅವನು ಇದ್ದಂತ ಸ್ಥಳದಲ್ಲಿ ಅಲ್ಲ, ಬದಲಾಗಿ ದೇವರು ತೋರಿಸುವಂತ ಸ್ಥಳಕ್ಕೆ ಹೊರಟು ಹೋಗುವುದರ ಮೂಲಕವಾಗಿ ಅಲ್ಲಿ ದೇವರು ತನ್ನ ವಾಗ್ದಾನಗಳ ಪರಿಪೂರ್ಣತೆಯನ್ನ ಅವನಿಗೆ ಅನುಗ್ರಹಿಸುತ್ತೇನೆ ಎಂಬುದಾಗಿ ವಾಗ್ದಾನವಾಗಿ ನುಡಿಯುತ್ತಾ ಇದ್ದಾರೆ. ಅನೇಕ ಬಾರಿ ನಾವು ಈ ರೀತಿಯಾಗಿ ಹೇಳಲ್ಪಡುವಂತ ವಾಕ್ಯಗಳನ್ನ ಗಮನಿಸುವುದೇ ಇಲ್ಲ. ನಾವು ಯೋಚಿಸುವುದೆಲ್ಲ, ನಾವು ಎಲ್ಲಿ ಇದ್ದೇವೋ, ಯಾರ ಮುಂದೆ ನಾವು ಅವಮಾನ ಪಟ್ಟಿದ್ದೇವೋ, ಯಾರ ಮುಂದೆ ನಿಂದೆಗೊಳಗಾಗಿದ್ದೇವೋ, ಎಲ್ಲಿ ನಾವು ಕುಗ್ಗಿಸಲ್ಪಟ್ಟೆವೋ, ಎಲ್ಲಿ ನಷ್ಟಗಳನ್ನು ಅನುಭವಿಸಿದೆವೋ ಅದೇ ಜಾಗದಲ್ಲಿಯೇ ದೇವರು ನಮ್ಮನ್ನು ಆಶೀರ್ವದಿಸಬೇಕು, ಉದ್ಧರಿಸಬೇಕು, ಘನಪಡಿಸಬೇಕು ಎಂಬುದಾಗಿ ಆ ರೀತಿಯಂತ ವಾಕ್ಯಗಳನ್ನು ಇಟ್ಟೆ ಪ್ರಾರ್ಥನೆ ಮಾಡುತ್ತೇವೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ದೇವರ ಚಿತ್ತವು ಅದು ಅಲ್ಲದೆ ಇರುವುದಾದರೆ ನೀವು ಬೇರೊಂದು ಸ್ಥಳಕ್ಕೆ ಹೋಗಬೇಕು, ದೇವರ ಚಿತ್ತಾನುಸಾರವಾಗಿ ಬೇರೊಂದು ಪ್ರದೇಶದಲ್ಲಿ ನೆಲೆಗೊಳ್ಳಬೇಕು, ಆತನಿಗೆ ವಿಧೇಯರಾಗಬೇಕು. ಆಗ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತೇನೆಂಬುದಾಗಿ ಹೇಳಿರುವುದಾದರೆ, ಇಲ್ಲ ಆ ರೀತಿಯಾಗಿ ದೇವರ ಆಗ್ರಹ ಇರುವುದಾದರೆ ನೀವು ಅದನ್ನು ಮರೆತು ಬಿಟ್ಟು, ಅದನ್ನು ತಳ್ಳಿಬಿಟ್ಟು ದೇವರ ಬಳಿ ಆಲೋಚನೆಯನ್ನೇ ಕೇಳದೆ ದೇವರು ನುಡಿದಿರುವಂತಹ ವಾಗ್ದಾನಗಳೆಲ್ಲ ನಾನು ಇರುವಂತಹ ಸ್ಥಳದಲ್ಲೇ ನೆರವೇರುತ್ತದೆ ಎಂಬುದಾಗಿ ಅಂದುಕೊಂಡಿದ್ದರೆ ಕೆಲವೊಮ್ಮೆ ಅದು ದೇವರ ಆಶೀರ್ವಾದಕ್ಕಿರುವಂತ ದೊಡ್ಡ ತಡೆಯಾಗಿ ಮಾರ್ಪಡುತ್ತದೆ. ಆದ್ದರಿಂದ ದೇವರ ವಾಗ್ದಾನವು ಯಾವ ಸ್ಥಳದಲ್ಲಿ ನೆರವೇರಬೇಕಾಗಿದೆ ಎಂಬುದನ್ನ ಅರಿತು ಅದಕ್ಕೆ ನಮ್ಮನ್ನ ಸಮರ್ಪಿಸಿ ಇರಬೇಕಾದರೆ ಇರಬೇಕು, ಇಲ್ಲ ಬಿಟ್ಟು ಹೋಗಬೇಕಂದ್ರೆ ಬಿಟ್ಟು ಹೋಗಬೇಕು. ದೇವರು ಏನನ್ನ ಹೇಳುತ್ತಾರೋ ಅದನ್ನ ನೆರವೇರಿಸಕ್ಕೆ ನಮ್ಮನ್ನ ಸಮರ್ಪಿಸುವುದಾದರೆ, ಅದರ ಪ್ರಕಾರವಾಗಿ ಜೀವಿಸಕ್ಕೆ ಮುಂದಾಗುವುದಾದರೆ ಖಂಡಿತವಾಗಿ ದೇವರ ಬಲವು ತಕ್ಕ ಸಮಯದಲ್ಲಿ ಪ್ರಕಟವಾಗುತ್ತದೆ. ದೇವರು ನುಡಿದಂತ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನಿಮ್ಮ ಸಂತತಿಯಲ್ಲಿ ನಿರಂತರವಾಗಿ ನೆರವೇರಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ಇದೇ ಜಾಗ, ಇದೇ ಸ್ಥಳ ಎಂಬುದಾಗಿ ಕೂತುಕೊಳ್ಳಬೇಡಿ. ದೇವರ ಚಿತ್ತ ಏನಿದೆ, ದೇವರ ವಾಗ್ದಾನಗಳನ್ನ ಎಲ್ಲಿ ನೆರವೇರಿಸಬೇಕೆಂಬುದಾಗಿ ಆಗ್ರಹಿಸುತ್ತಾ ಇದ್ದಾರೆಂಬುದನ್ನ ತಿಳಿದು ಅದಕ್ಕಾಗಿ ನಿಮ್ಮ ಜೀವಿತವನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು, ದೇವರೇ ನೀವು ಹೇಳುವಂತ ಜಾಗದಲ್ಲಿ ನಾನು ನಿಮಗೋಸ್ಕರ ನಿಲ್ಲುತ್ತೇನೆಂಬುದಾಗಿ ಸಮರ್ಪಿಸಿರಿ. ಖಂಡಿತವಾಗಿ ಅಬ್ರಹಾಮನ ಸಂಗಡ ಇದ್ದು ಅವನನ್ನು ಆಶೀರ್ವದಿಸಿ ದೊಡ್ಡ ಸಂತತಿಯಾಗುವಂತೆ ಹೆಚ್ಚಿಸಿ ವಿಶೇಷವಾಗಿ ಘನಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿದಂಥ ದೇವರು ನಿಮ್ಮ ಜೀವಿತಗಳ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂಥದ್ದು ಎಷ್ಟು ನಿಶ್ಚಯವಾಗಿದೆ. ಆ ರೀತಿಯಾಗಿ ನಮ್ಮನ್ನ ಕರೆದು ನಮ್ಮ ಜೀವಿತದ ಪ್ರತಿಯೊಂದು ಹಾದಿಗಳನ್ನು ಕೂಡ ತಾನೇ ತೀರ್ಮಾನಿಸಿ ಅದರ ಪ್ರಕಾರವಾಗಿ ನಮಗೆ ಆಲೋಚನೆ ಕೊಟ್ಟು ನಡೆಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳು ನಿನ್ನ ಅಬ್ರಹಾಮನನ್ನು ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡಿದಂಥ ಸಮಯದಲ್ಲಿ ಅದಕ್ಕೆ ಮುಂಚೆ ಅವನಿದ್ದಂಥ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ಹೊರಬರುವುದಕ್ಕೆ ನೀನು ಹೇಳಿದಂಥ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಿರುವಂಥ ನಿನ್ನ ವಾಗ್ದಾನಗಳ ನೆರವೇರುವಿಕೆಗೆ ನೀವೇನು ಅಪ್ಪ ಚಿತ್ತವನ್ನು ಇಟ್ಟಿದ್ದೀರೋ, ನೀವೇನು ಆಗ್ರಹವನ್ನು ಇಟ್ಟಿದ್ದೀರೋ ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಚಿತ್ತ ಅಪ್ಪ ನಮ್ಮ ಜೀವಿತದಲ್ಲಿ ನೆರವೇರಲಿ. ನೀವು ಯಾವ ಸ್ಥಳದಲ್ಲಿ ನಮ್ಮನ್ನು ಇಡಬೇಕೆಂಬುದಾಗಿ, ಯಾವ ಸ್ಥಳದಲ್ಲಿ ಮಾನಿಸಬೇಕೆಂಬುದಾಗಿ, ಯಾವ ಸ್ಥಳದಲ್ಲಿ ಅಪ್ಪ ಉಪಯೋಗಿಸಬೇಕೆಂಬುದಾಗಿ ಯೋಚಿಸಿದ್ದೀರೋ ಅದಕ್ಕೆ ಸಮರ್ಪಿಸ್ತಾ ಇದ್ದೇವೆ. ಆ ಸ್ಥಳದಲ್ಲಿ ಅಪ್ಪ ನಿನ್ನ ಉದ್ದೇಶಗಳು ನೆರವೇರಲಿ. ಜೀವಿತಗಳನ್ನು ಬಲಪಡಿಸು, ಕೃಪಾ ವರಗಳಿಂದ ತುಂಬಿಸು, ಆಶೀರ್ವದಿಸು, ಆಶೀರ್ವಾದ ನಿಧಿಗಳಾಗಿ ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿ ಪ್ರತಿಯೊಬ್ಬೊಬ್ಬರನ್ನು ಮಾರ್ಪಡಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ತಡೆಗಳು ನೀಗಲಿ, ಎಲ್ಲ ಹಿಂಜಾರುವಿಕೆಗಳು
ಸಮಸ್ಯೆಗಳು ನೀಗಲಿ, ಭಯಗಳು ನೀಗಲಿ. ಯೇಸುವಿನ ನಾಮದಲ್ಲಿ ವಿಶೇಷವಾದಂಥ ಮಾರ್ಗಗಳು ತೆರೆಯಲ್ಪಟ್ಟು ಘನತೆಗಳು, ಮೇಲುಗಳು, ಆಶೀರ್ವಾದಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ಆರೋಗ್ಯನ, ಬಲವನ್ನು, ದೀರ್ಘಾಯಸ್ಸನ್ನು ಕೊಟ್ಟು ಕರ್ತನೆ, ನಿನ್ನ ಮಕ್ಕಳಲ್ಲಿ ನಿನ್ನ ಚಿತ್ತವನ್ನು ಪರಿಪೂರ್ಣತೆಗೆ ತೆಗೆದುಕೊಂಡು ಬಾ. ನಿನ್ನ ಅತ್ತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದ್ರೆ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಯನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ, ಆಮೇನ್, ಆಮೇನ್.